ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ ಎಲ್ರು? ನಾನ್ ನಿಮ್ ಗಂಗಾ ನಟರಾಜ್, ಸುವಿಚಾರ ಚಾನಲ್ ಇಂದ. ಭಾವನೆಗಳೇ ಇಲ್ಲದ ಜೀವನ ಖಾಲಿ ಹಾಳೆ ಇದ್ದಂತೆ. ಭಾವನೆಗಳಿಂದ ತುಂಬಿದ ಜೀವನ ನಿಜವಾದ ಬದುಕು. ಭಾವನೆಗಳನ್ನ ಮರೆ ಮಾಡ್ಬೋದು, ಆದ್ರೆ ಅದರ ಹಿಂದಿನ ಸತ್ಯವನ್ನಲ್ಲ. ಭಾವನೆಗಳು ಕಣ್ಣಿಗೆ ಕಾಣೋದಿಲ್ಲ, ಆದ್ರೆ ಜೀವನನ ಸುಂದರವಾಗಿಡುತ್ತೆ. ಮನಸ್ಸಿನ ನಿಜವಾದ ಮಾತು ಭಾವನೆಗಳಿಂದ ತುಂಬಿದ ಹೃದಯಕ್ಕೆ ಮಾತ್ರ ಕೇಳುತ್ತೆ. ಭಾವನೆಗಳಿಂದ ಕೂಡಿದ ಸಂಬಂಧ ಜೀವಂತವಾಗಿರುತ್ತೆ. ಭಾವನೆಗಳು ಹೃದಯದ ಶಕ್ತಿ, ಅದು ಮನುಷ್ಯನ ಮನುಷ್ಯತ್ವನ ತೋರಿಸುತ್ತೆ. ಭಾವನೆಗಳು ಅಂದ್ರೆ ಕಣ್ಣಿಗೆ ಕಾಣದ ಹೃದಯದ ಭಾಷೆ ಅಂತ ಹೇಳ್ತಾ ಇವತ್ತಿನ ನನ್ನ ಟಾಪಿಕ್ ನ ಶುರು ಮಾಡೋಣ. ನಾನಿವತ್ತು ನಿಮ್ ಜೊತೆ ಭಾವನೆಗಳ ಬಗ್ಗೆ ಮಾತಾಡೋಣ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾನು ನಿಮ್ ಜೊತೆ 2 ಸ್ಟೋರಿ ಹಂಚ್ಕೋತಾ ಇದ್ದೀನಿ. 2 ಸ್ಟೋರಿ ಯಾಕೆ ಅಂತ ನಿಮ್ಗೆ ಅನ್ಸ್ಬೋದು, ಆದ್ರೆ ಕಡೆಗೆ ನಾನು ಹೇಳ್ತೀನಿ, ಕಡೆ ತನಕ ನೋಡಿ. ಕಡೆಗೆ ನಾನು ಹೇಳ್ತೀನಿ ಯಾಕೆ ಈ 2 ಸ್ಟೋರಿ ನಾನು ಹೇಳ್ದೆ ಅಂತ. ಈ ಮೊದಲು ನಾನು ಹುಡುಗಿ ಸ್ಟೋರಿನೇ ಹೇಳ್ಬಿಡ್ತೀನಿ. ಹೆಣ್ಮಕ್ಳಿಗೆ ಎಲ್ರಿಗೂ ಆದ ಆಸೆ ಇರುತ್ತೆ, ಹೆಣ್ಣು ಗಂಡು ಅಂತಿಲ್ಲ. ನಾವ್ ಎಲ್ರು ನಡುವೆ ನಾವು ಎದ್ದು ಕಾಣ್ಬೇಕು, ನಮ್ಮನ್ನ ಎಲ್ಲರೂ ರೆಕಗ್ನೈಸ್ ಮಾಡ್ಬೇಕು ಅನ್ನೋ ತರ ಭಾವನೆ ಇರುತ್ತೆ ಅಲ್ವಾ. ಈ ಹುಡುಗಿಗೂ ಹಾಗೆ ಇತ್ತು. ಬಟ್ ಇನ್ನೊಂದು ಹುಡುಗರು ಗ್ರೂಪ್ ಅಲ್ಲಿ ಒಬ್ಬ ಹುಡುಗ ಇರ್ತಾನೆ. ಅವ್ನು ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಇರ್ತಾನೆ, ಎಲ್ಲರ ಜೊತೆ ಖುಷಿಯಾಗಿ ನಗ್ನಾಗ್ತಾ ಅವ್ನಿದಾನೆ ಅಂದ್ರೆ ಅಲ್ಲಿ ಫುಲ್ ಜೋಶಲ್ಲಿ ಇರುತ್ತೆ ಆ ಟೀಮ್ ಅನ್ನೋ ಹಂಗೆ. ಅಷ್ಟು ಆಕ್ಟಿವ್ ಆಗಿದ್ದು ಹುಡುಗ. ಈ ಹುಡುಗಿಗೆ ಅವನ ಮೇಲೆ ಇಷ್ಟ ಅಂತ ಇರಲ್ಲ, ಆದ್ರೆ ಅವಳಿಗೆ ಅವನ ಜೊತೆ ನಾನಿದ್ರೆ ನಾನು ತುಂಬಾ ಹೈಲೈಟ್ ಆಗ್ತೀನಿ, ನನ್ನ ಎಲ್ಲರೂ ನೋಡ್ತಾರೆ ಅನ್ನೋ ಭಾವನೆಯಲ್ಲಿ ಇವಳು ಅವನ ಫ್ರೆಂಡ್ಶಿಪ್ ನ ಬೆಳೆಸ್ಕೊಂತಾಳೆ. ಸ್ಟಾರ್ಟಿಂಗ್ ಫ್ರೆಂಡ್ಸ್ ಆಗೇ ಇರ್ತಾರೆ. ಆಗ ಅವಳು ಅವನ ಮದ್ವೆ ಬಗ್ಗೆ, ಅವನ ಅವನ ಹೆಂಡತಿಯಾಗಿ ಬರೋಳ ಬಗ್ಗೆ ಎಲ್ಲ ತಿಳ್ಕೊತಾಳೆ. ಅಂದ್ರೆ ಎಲ್ಲ ಗ್ರೂಪ್ ಅಲ್ಲೇ ಡಿಸ್ಕಷನ್ ಇರುತ್ತೆ, ಎಲ್ಲ ಹುಡುಗರು ಹುಡುಗಿರು ಎಲ್ಲ ಒಟ್ಟಿಗೆನೆ ಇರ್ತಾರೆ. ಅವ್ರು ಅವಾಗ ಏನ್ ಸಪ್ರೇಟ್ ಆಗಿ ಮಾತಾಡ್ತಿರಲ್ಲ. ಅವ್ನು ಹೇಳ್ತಾನೆ, ನನ್ಗೆ ತುಂಬಾ ಟ್ರೆಡಿಷನಲ್ ಆಗಿ ಇದ್ರೆ ಇಷ್ಟ ಆಗತ್ತೆ ಅಂತ. ಟ್ರೆಡಿಷನಲ್ ಅಂದ್ರೆ ಜೀನ್ಸ್ ಅದೆಲ್ಲ ಹಾಕ್ಬೇಡ ಅಂತಲ್ಲ, ಬಟ್ ಯಾವ ಸಮಯಕ್ಕೆ ಹಿಂಗಿರ್ಬೇಕು ಹಂಗಿರ್ಬೇಕು, ಮತ್ತೆ ನಮ್ಮ ಅಪ್ಪ ಅಮ್ಮ ನನ್ನ ಫ್ಯಾಮಿಲಿನೆಲ್ಲ ಅವಳು ತುಂಬಾ ಚೆನ್ನಾಗಿ ನೋಡ್ಕೋಬೇಕು, ಆ ತರ ಹುಡುಗಿ ನಂಗೆ ತುಂಬಾ ಇಷ್ಟ ಅಂತ. ಇವಳು ಅವನಿಗೆ ಇಷ್ಟ ಆಗೋ ತರ ಆಗೋ ತರ ನಾಟಕ ಮಾಡ್ತಾಳೆ, ಆಗಲ್ಲ. ಆತರ ಎಲ್ಲ ಅವ್ನ್ ನಾಟಕ ಮಾಡಿ ಅವನು ಆ ಹುಡುಗ ಏನ್ ಅನ್ಕೋತಾನೆ, ಇವಳು ಹಾಗೆ ಇದ್ದಾಳೆ ಅಂತ ಇವಳನ್ನ ಇಷ್ಟಪಡಕ್ ಶುರು ಮಾಡ್ತಾನೆ. ಇಬ್ರು ಡಿಗ್ರಿ ಮುಗಿಯೋವರೆಗೂ ಒಟ್ಟಿಗೆ ಓಡಾಡ್ತಾರೆ. ಅಂದ್ರೆ ಅವಳ ಮನ್ಸಲ್ಲಿ ಆ ತರ ಭಾವನೆ ಇರಲ್ಲ, ಬಟ್ ಇವನ್ ಮಾತ್ರ ಹಂಗೆ ಇದ್ದಾಳೆ ಅವಳು ಅಂತ ಅನ್ಕೊಂಡು ನಂಬ್ಕೊಂಡು ಅವಳನ್ನ ತುಂಬಾ ಡೀಪ್ ಆಗಿ ಪ್ರೀತಿ ಮಾಡ್ತಾ ಇರ್ತಾನೆ. ಅವಳಿಗೆ ಯಾವ ಭಾವನೆನೂ ಇರಲ್ಲ, ಬಟ್ ಇವನಿಗೆ ಮಾತ್ರ ಅದೇ ಭಾವನೆಯಿಂದಾನೆ ನಾನು ಮುಂದೆ ಇವಳನ್ನೇ ಮದ್ವೆ ಆಗ್ತೀನಿ, ಇವಳ ಜೊತೆನೇ ಜೀವನ ಮಾಡ್ತೀನಿ ಅನ್ನೋ ಭಾವನೆಯಿಂದಾನೆ ಆ ಹುಡುಗ ಪಾಪ ಇವಳ ಬಗ್ಗೆ ಆತರ ಎಲ್ಲ ಕನ್ಸ್ ಕಟ್ಕೋತಾನೆ. ಎಜುಕೇಶನ್ ಡಿಗ್ರಿ ಎಲ್ಲರದು ಕಂಪ್ಲೀಟ್ ಆಯ್ತು, ಒಬ್ಬೊಬ್ರು ಒಂದೊಂದ್ ಕಡೆ ಜಾಬಿಗೆ ಜಾಯಿನ್ ಆಗ್ತಾರೆ. ಇವಳಿಗೆ ಅವಾಗಷ್ಟೇ ಬೇಕಿತ್ತು, ಅವಾಗಿರೋ ಫ್ರೆಂಡ್ಸ್ ಎಲ್ಲ ಇವಳನ್ನ ಹೈಲೈಟ್ ಮಾಡ್ಬೇಕಿತ್ತು, ಇವಳಲ್ಲಿ ಎಲ್ರಿಗಿಂತ ಚೆನ್ನಾಗಿ ತೋರ್ಸ್ಕೋಬೇಕಿತ್ತು. ಅವಳಿಗೆ ಕೆಲ್ಸಕ್ಕೆ ಅಂತ ಬಂದ್ಮೇಲೆ ಅವಳು ಅಲ್ಲಿ ಬ್ಯುಸಿ ಆಗ್ಬಿಡ್ತಾಳೆ. ಅವನ್ನ ಸ್ವಲ್ಪ ಅವಾಯ್ಡ್ ಮಾಡೋದು, ಅವಾಗ ಅವನ ಅವಶ್ಯಕತೆ ಇಲ್ಲ ಅಂತ ಅವಳಿಗೆ ಅನ್ಸುತ್ತೆ. ಹಾಗಾಗಿ ಅವನನ್ನ ತುಂಬಾ ಅವಾಯ್ಡ್ ಮಾಡೋದು, ಹೀಗೆಲ್ಲ ಮಾಡಕ್ ಶುರು ಮಾಡ್ತಾಳೆ. ಅವಳು ಹಂಗ್ ಮಾಡಿದಾಗ ಈ ಹುಡುಗ ಡಲ್ ಆಗಿರೋದು ಅದೆಲ್ಲ ಬೇರೆ ಫ್ರೆಂಡ್ಸಿಗೆಲ್ಲ ಗೊತ್ತಾಗತ್ತೆ. ಯಾಕೆ ಇವನು ಇಷ್ಟು ಡಲ್ ಆಗಿದ್ದಾನೆ, ಮುಂಚೆ ಇವ್ನಿಂಗ್ ಇರ್ಲಿಲ್ವಲ್ಲ ಅನ್ನೋ ತರ ಗೊತ್ತಾಗತ್ತೆ. ಕೆಲವು ಸಲ ಏನೋ ಆಗ್ತಾ ಇದೆ ಇಬ್ರು ನಡುವೆ ಅಂತ. ಫ್ರೆಂಡ್ಸ್ ಅಂದ್ರೆ ಒಬ್ರಿಂದ ಒಬ್ರಿಗೆ ಗೊತ್ತಾಗತ್ತಲ್ವಾ. ಹಾಗೆ ಅವಾಗ ಹೇಳ್ತಾರೆ ಕೆಲವರು, ಇಲ್ಲ ಆತರ ಎಲ್ಲ ಏನೂ ಇಲ್ಲ ಅನ್ಸುತ್ತೆ, ನೀನೇ ಸ್ವಲ್ಪ ಜಾಸ್ತಿ ಮನ್ಸಲ್ಲಿ ಇಟ್ಕೊಂಡಿದ್ಯಾ ಅನ್ಕೋತೀನಿ, ಬಿಟ್ಬಿಡು ಬೇಡ ಅಂತೆಲ್ಲ. ಆದ್ರೂ ಇಲ್ಲ, ಅವಳೇನೋ ಕೆಲ್ಸ ಟೆನ್ಷನ್ ಅಲ್ಲಿ ನನ್ನ ಅವಾಯ್ಡ್ ಮಾಡ್ತಿರ್ತಾಳೆ ಅಷ್ಟೇ. ಹಂಗಿಲ್ಲ, ಅವಳಿಗೂ ನಾನಂದ್ರೆ ತುಂಬಾ ಇಷ್ಟ ಅಂತಾನೆ ಹೇಳ್ಕೊಂಡು ಓಡಾಡ್ತಿರ್ತಾನೆ ಈ ಹುಡುಗ ಪಾಪ. ಅವಳಿಗೆ ಕೆಲ್ಸಕ್ಕೆಲ್ಲ ಹೋದ್ಮೇಲೆ ಇವನ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಅವಳು ಅವಕಾಶವಾದಿ, ಅವನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಿರಲ್ಲ, ಪ್ರೀತಿ ಮಾಡೋ ತರ ನಾಟಕ ಆಡ್ತಿರ್ತಾಳೆ. ಕಡೆಗೆ ಅವಳ ಪಾಡಿಗೆ ಅವಳು ಕೆಲ್ಸಕ್ಕೆಲ್ಲ ಸೇರ್ಕೊಂಡ್ಮೇಲೆ ಇನ್ನು ಫುಲ್ ಅವಾಯ್ಡ್ ಮಾಡ್ತಾಳೆ, ಅಥವಾ ಒಂಥರ ಹಿಂಸೆ ಕೊಡೋ ತರ ಮಾಡ್ತಾ ಇರ್ತಾಳೆ. ಅವನಿಗೆ ರೆಸ್ಪಾಂಡ್ ಮಾಡಲ್ಲ, ಅಥವಾ ನೀನ್ ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ಬೇಕಂದ್ರೆ ನೀನ್ ಇದ್ ಮಾಡು ಅದ್ ಮಾಡು, ಹೀಗೆ ಏನೇನೋ ಹೇಳ್ತಿರ್ತಾಳೆ. ಪಾಪ ಆ ಹುಡುಗ ಅದನ್ನೆಲ್ಲ ಕೇಳ್ತಿರ್ತಾನೆ. ನಿಜವಾಗ್ಲೂ ಅವಳಿಗೆ ಇಷ್ಟ ಇದೆಯಾ ಇಲ್ವಾ, ಯಾಕೆ ಹಿಂಗ ಆಡ್ತಿದ್ದಾಳೆ, ಬೇರೆ ಏನಾದ್ರು ಪ್ರಾಬ್ಲಮ್ ಆಗ್ತಿದ್ಯಾ ಅಂತ. ಬಟ್ ಪುಣ್ಯಕ್ಕೆ ಆ ಹುಡುಗನ್ ಪುಣ್ಯ, ಅವ್ರ ಅಪ್ಪ ಅಮ್ಮ ಮಾಡಿದ್ದು ಪುಣ್ಯದಿಂದ ಆ ಹುಡುಗಂಗೆ ಅವಳ ಸತ್ಯ ದರ್ಶನ ಬೇಗ ಆಗತ್ತೆ. ಅವಳು ಅವನನ್ನ ಜಸ್ಟ್ ಉಪಯೋಗಿಸ್ಕೊಂಡ್ಲು ಅಷ್ಟೇ. ಆಫೀಸಿಗೆ ಹೋದ್ಮೇಲೆ ಅಲ್ಲಿ ಮತ್ತೆ ಅವ್ರಿಗೆ ಬೇರೆಯವ್ರ ಜೊತೆ ಓಡಾಡಕ್ಕೆ ಶುರು ಮಾಡ್ಬಿಡ್ತಾನೆ. ಅದನ್ನ ಇವರಿಬ್ಬರಿಗೂ ಕಾಮನ್ ಫ್ರೆಂಡ್ಸ್ ಸುಮಾರು ಜನ ಇರ್ತಾರೆ. ಅದೇ ಒಂದೇ ಬ್ಯಾಚ್ ಪಾಸ್ ಔಟ್ ಆಗಿರೋರು ಅಂದ್ರೆ
ಎಲ್ಲರೂ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಿರ್ತಾರಲ್ವ, ಸೊ ಗೊತ್ತಾಗತ್ತೆ ಒಬ್ರಿಗೊಬ್ರಿಗೆ. ಹಾಗಾಗಿ ಅವನ ಫ್ರೆಂಡು ವಿತ್ ಪ್ರೂಫೇ ಅವನು ಒಪ್ಪೋ ಥರ ಹುಡುಗ ಇರಲ್ಲ. ಇಲ್ಲ ಅವಳೇನೋ ಟೆನ್ಷನಲ್ಲಿ ಇದ್ದಾಳೆ ಹೀಗೆ ಹೇಳ್ತಿರ್ತಾನೆ. ಯಾರು ಫ್ರೆಂಡ್ಸ್ ಹೇಳಿದ್ರೇನೋ ಬೇಡ ಬಿಟ್ಬಿಡು ಅವಳನ್ನ, ಅವಳು ಯಾಕೋ ನಿಂಗೆ ಸರಿ ಹೋಗ್ತಿಲ್ಲ ಅನಿಸ್ತಿದೆ ನಮಗೇನೆ, ಬೇಡ ಬಿಟ್ಬಿಡು ಅಂತೆಲ್ಲ ಹೇಳಿದ್ರೇನು ಅವನು ಒಪ್ಪಲ್ಲ. ಆಗ ವಿತ್ ಪ್ರೂಫ್ ತೋರಿಸಿ ಇಲ್ಲ ಅವಳು ಹಿಂಗಿದೆ ಬೇಡ ನೀನು ಬಿಡು ಅಂತ ಹೇಳಿದ್ಮೇಲೆ ಪುಣ್ಯ ಆ ಹುಡ್ಗಂದು ಅವಳನ್ನ ಬಿಟ್ಟು ಅವನು ಬೇರೆ ಹುಡುಗಿ ಜೊತೆ ಮದುವೆ ಮಾಡ್ಕೊಂಡು ಇವಾಗ ಚೆನ್ನಾಗಿದ್ದಾನೆ ದೇವ್ರ ದಯದಿಂದ. ಆ ಹುಡುಗಿ ನನ್ಗೂ ಗೊತ್ತಿಲ್ಲ, ಬಟ್ ಆ ಹುಡುಗ ಚೆನ್ನಾಗಿದೆ. ಹುಡುಗನ ಭಾವನೆ ಜೊತೆ ಎಷ್ಟು ಆಟ ಆಡ್ಬಿಟ್ಲಲ್ಲ. ಅವ್ನು ಆಕ್ಚುಲಿ ಇದೆಲ್ಲದ್ರಿಂದ ಹೊರಗಡೆ ಬರಕ್ಕೆ 2-3 ಇಯರ್ಸ್ ತಗೊಂಡಿದ್ದಾನೆ ಆಚೆ ಬರಕ್ಕೆ. ಎಲ್ಲದನ್ನು ಡೈಜೆಸ್ಟ್ ಮಾಡಿಕೊಂಡು ಆಚೆ ಬಂದು ಅವನು ಒಂದು ಮಾಮೂಲಿ ಮನುಷ್ಯನ ಥರ ಆಗೋಕೆ. ಎಷ್ಟು ಲವಲವಿಕೆಯಿಂದ ಇದ್ದಿದ್ದ ಹುಡುಗ ಒಂದು 2-3 ಇಯರ್ಸ್ ಎಷ್ಟು ಮಂಕಾಗ್ಬಿಡ್ತಾನೆ ಅಂದರೆ ನೋಡಿದವರೆಲ್ಲ ಅವನೇನಾ ಇವನು ಅಂತ ಹೇಳಬೇಕು. ಹಾಗೆ ಮಾಡಿಬಿಡ್ತಾಳೆ ಆ ಹುಡುಗಿ. ಯಾವತ್ತೂ ನಾವು ಬೇರೆಯವರ ಭಾವನೆ ಜೊತೆ ಆಟ ಆಡಬಾರ್ದು ಅಲ್ವಾ. ಈ ಕತೆ ನಡೆದು ಒಂದು 2 ಇಯರ್ಸ್ ಒಳಗೇನೆ ಆಗಿದೆ, ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಇವಾಗ ಎಲ್ಲರೂ ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಮಾಡ್ಕೋತಾ ಇದ್ದಾರಲ್ವಾ ಮ್ಯಾರೇಜ್ಗೆ. ಹಾಗೆ ಎರಡೂ ಫ್ಯಾಮಿಲಿಯಲ್ಲೂ ಆ ಹುಡುಗನ ಫ್ಯಾಮಿಲಿದೊಂದು ಹುಡುಗಿ ಫ್ಯಾಮಿಲಿದೊಂದು ಮ್ಯಾಟ್ರಿಮೋನಿಯಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಈ ಹುಡುಗಿ ಏನು ಮಾಡ್ತಾಳೆ, ಅಮ್ಮನ ನಂಬರ್ ಕೊಡಲ್ಲ, ತನ್ನ ನಂಬರ್ ಹಾಕಿರ್ತಾಳೆ. ಏನಕ್ಕಂದ್ರೆ ಅಮ್ಮ ಎಲ್ಲ ಅದನ್ನು ನೋಡಿ ಇದು ನೋಡು ಅದು ನೋಡು ಅದು ಇದು ಏನಾದರೂ ಒಂದು ಹೇಳ್ತಿರ್ತಾರೆ, ಆ ತಾಪತ್ರೆಯೇ ಬೇಡ, ನಾನೇ ನೋಡಿಕೊಂಡು ಆಮೇಲೆ ನನಗೆ ಓಕೆ ಅನಿಸಿ ನಮಗೆಲ್ಲ ಕಂಫರ್ಟಬಲ್ ಅನ್ಸಿದ್ರೆ ಆಮೇಲೆ ಅಮ್ಮಂಗೆ ಹೇಳೋಣ ಅಂತ ಅಂದ್ಕೊಂಡು ತನ್ನ ನಂಬರ್ ಹಾಕೊಂಡಿರ್ತಾಳೆ. ಹೀಗೆ ಸರ್ಚ್ ಮಾಡುವಾಗ ಇನ್ನೊಂದು ಹುಡುಗನ ಪ್ರೊಫೈಲ್ ಇವಳಿಗೆ ಇಷ್ಟ ಆಗುತ್ತೆ, ಆ ಹುಡುಗಂದು ಇವಳಿಗೆ ಇಷ್ಟ ಆಗುತ್ತೆ. ಸೊ ಇಬ್ರು ಮಾತಾಡ್ಕೋತಾರೆ, ಮೀಟ್ ಮಾಡ್ತಾರೆ. ಅದಾದ್ಮೇಲೆ ಇವಾಗಿನ ಜನ್ರೇಷನಲ್ಲಿ ಹುಡುಗರು ಹುಡುಗಿರು ಎಲ್ಲ ಈಕ್ವಲ್ ಆಗೇನೆ ಎಲ್ಲ ಥರನೂ ಮಾಡ್ತಾರೆ. ಮೀನ್ಸ್ ಡ್ರಿಂಕ್ಸ್ ಮಾಡೋದಿರ್ಬೋದು ಪ್ರತಿಯೊಂದು. ಹಾಗೆ ಅವರಿಬ್ರು ಅದು ಕೂಡ ಆ ಪಬ್ಬು ಗಿಬ್ಬು ಅಲ್ಲೆಲ್ಲ ಓಡಾಡಿಕೊಂಡು ಸ್ವಲ್ಪ ಎಲ್ಲ ಥರನೂ ಮೂವ್ ಮಾಡಿಬಿಡ್ತಾರೆ. ಪ್ರತಿ ವೀಕು ಅವಳಿರೋ ಜಾಗಕ್ಕೆ ಹೋಗೋದು, ಅಲ್ಲೆಲ್ಲ ಅಡ್ಡಾಡೋದು ಅದೆಲ್ಲ ಕಾಮನ್ ಆಗಿಬಿಡುತ್ತೆ. ಒಂದು 3-4 ಮಂತ್ಸ್ ತುಂಬಾನೇ ಹತ್ರ ಆಗ್ಬಿಡ್ತಾರೆ ಇಬ್ರು. ಬೇಡ ಒಂದು 6 ಮಂತ್ಸ್ ಆಗಲಿ ಅಂತ ಹೇಳ್ತಾನೆ. 6 ಮಂತ್ಸ್ ನಮ್ಮಿಬ್ರನ್ನ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ಚಾನ್ಸ್ ಬೇಕಲ್ವಾ ಅಂತ ಹೇಳ್ತಾನೆ. ಅದು ಅವಳಿಗೂ ಸರಿ ಅನ್ಸುತ್ತೆ, ಓಕೆ ಬೇಡ ಬಿಡು 6 ತಿಂಗಳು ಹೇಳೋದು ಅಂತ ಅವಳು ಸುಮ್ಮನೆ ಆಗೋಗ್ಬಿಡ್ತಾನೆ. ಬಟ್ ಇವನು ಪ್ರತಿ ವಾರ ಅವಳಿರೋ ಜಾಗಕ್ಕೆ ಬರ್ತಿರ್ತಾನೆ, ಇಬ್ರು ಎಲ್ಲ ಆಚೆ ಸುತ್ತಾಡ್ತಿರ್ತಾರೆ. ಯಾಕಂದ್ರೆ ಹುಡುಗಿ ಕೂಡ ಬೆಂಗಳೂರಲ್ಲಿ PG ಅಲ್ಲಿ ಇರ್ತಾಳೆ, ಹೊರಗಡೆ ಅಪ್ಪ ಅಮ್ಮ ಊರಲ್ಲಿರ್ತಾರೆ. ಹಾಗಾಗಿ ವೀಕ್ಲಿ ಭೇಟಿ ಅದು ಇದು ಹೀಗೆ ನಡೀತಿರುತ್ತೆ. ಅದು ಒಂದು 3-4 ಮಂತ್ಸ್ ಮೇಲೆ ನಡೆಯುತ್ತೆ. ಅದಾದ್ಮೇಲೆ ಅವನು ಒಂದು 3-4 ವಾರ ಬರಲ್ಲ. ಇವಳು ಫೋನ್ ಮಾಡಿದ್ರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಿರಲ್ಲ. ಹಂಗೋ ಹಿಂಗೋ ಒಂದು ಮೆಸೇಜು ಒಂದು ಫೋನು ಮಾಡ್ತಿರ್ತಾನೆ. ತುಂಬ ಕಡಿಮೆ ಮಾಡ್ತಾನೆ, ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಇವಳಿಗೆ ಗಾಬರಿ ಆಗುತ್ತೆ, ಯಾಕೆ ಹೀಗೆ ಮಾಡ್ತಿದ್ದಾನೆ ಅನ್ಕೊಂಡು ಫೋನು ಮೆಸೇಜು ಇಲ್ಲ ಮತ್ತೆ ಮಾಡಿದ್ಮೇಲೆ ಅವನು ಒಂದಿಷ್ಟುದ್ದ ಮೆಸೇಜ್ ಮಾಡ್ತಾನೆ ಆ ಹುಡುಗಿಗೆ. ನಿನ್ನ ಭೇಟಿ ಮಾಡೋಕ್ಕೂ ಮುಂಚೆ ನಂದು ಆಲ್ರೆಡಿ ಎಂಗೇಜ್ಮೆಂಟ್ ಆಗಿತ್ತು ಬೇರೆ ಹುಡುಗಿ ಜೊತೆ. ನೀನು ನೋಡಿದ ತಕ್ಷಣ ನಂಗೆ ಇಷ್ಟ ಆಯಿತು, ಹಾಗಾಗಿ ನಿನ್ನ ಜೊತೆ ಇಷ್ಟು ದಿನ ನಾನು ಓಡಾಡಿದೆ, ಸಾರಿ. ಅವಳಿಗೆ ಒಂದಿಷ್ಟುದ್ದ ಮೆಸೇಜ್ ಹಾಕಿ ನಂಬರ್ನ ಬ್ಲಾಕ್ ಮಾಡಿಬಿಡ್ತಾನೆ. ಈ ಹುಡುಗಿ ಅಷ್ಟರಲ್ಲಾಗಲೇ ಅವನ ಮೇಲೆ ತುಂಬಾ ಪ್ರೀತಿ ಇಟ್ಕೊಂಡಿರ್ತಾಳೆ. ಅವಳಕ್ಕೂ ಆಗಲ್ಲ. ಅವಳು ಅಪ್ಪ ಅಮ್ಮಂಗೆ ಹೇಳಿದ್ರೆ ಯಾಕೆ ನಮಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಅವಳು ತುಂಬ ಹತ್ತಿರವಾದ ಒಬ್ಬ ಫ್ರೆಂಡ್ ಹತ್ರ ಡಿಸ್ಕಷನ್ ಮಾಡಿ, ಆಯಿತು ಏನೂ ಮಾಡೋಕ್ಕಾಗಲ್ಲ, ಆಗೋಗಿದೆ, ನಿನ್ನ ಲೈಫ್ ನೀನು ನೋಡ್ಕೊಳ್ಳೇಬೇಕಾಗತ್ತೆ, ಅದರಿಂದ ಆಚೆ ಬಾ ಅಂತ. ಸ್ವಲ್ಪ ಕಷ್ಟ ಆಗತ್ತೆ ಅವಳಿಗೆ ಆಚೆ ಬರಲಿಕ್ಕೆ, ತುಂಬ ಟೈಮ್ ತಗೋತಾಳೆ. ಈಗ ಆ ಹುಡುಗಿ ಬೇರೆಯವ್ರ ಜೊತೆ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದಾಳೆ. ಆದರೆ ಆ ಹುಡುಗಿ ಭಾವನೆ ಜೊತೆ ಆಟ ಆಡಿದ್ದು ಎಷ್ಟು ಮಟ್ಟಿಗೆ ಸರಿ? ಈಗಿನ ಜನ್ರೇಷನಲ್ಲಿ ಯಾಕೆ ಹೀಗೆ ಹಾಕ್ತಾ ಇದ್ದಾರೆ? ಭಾವನೆ, ಸಂಬಂಧ ಇದು ಯಾವುದಕ್ಕೂ ಬೆಲೆ ಕೊಡದೆ ನಮಗೇನು ಬೇಕು ಅದನ್ನ ಮಾತ್ರ ನಾವು ಪಡ್ಕೋತೀವಿ ಅನ್ನೋ ಸ್ವಾರ್ಥ ಯಾಕೆ ಆಗ್ತಾ ಇದೆ? ಸ್ವಾರ್ಥದ ಬದುಕನ್ನ ಯಾಕೆ ಬದುಕ್ತಾ ಇದೀವಿ ನಾವು? ನೈತಿಕತೆ ಇಲ್ಲದೆ ಬದುಕ್ತಾ ಇದೀವಿ ಅಲ್ವಾ? ಸ್ಟೋರಿ ನಾನು ಯಾಕೆ ತಂದೆ ಅಂದ್ರೆ, ಹುಡುಗಿ ಮೋಸ ಮಾಡ್ತಾಳೆ ಅಂತ ಕೆಲವು ಹುಡುಗರು ಮೋಸ ಮಾಡ್ತಾರೆ ಅಂತ ಕೆಲವು ಹುಡುಗಿರು, ಹೀಗೆ ಅವ್ರನ್ನ ಇವ್ರನ್ನ ಬ್ಲೇಮ್ ಮಾಡ್ಕೊಂಡು ಕೂರ್ತೀವಿ ಅಲ್ವಾ? ಅದ್ ಅಲ್ಲ. ಭಾವನೆಗಳು ಹುಡುಗಂಗೂ ಬಂದೆ ಹುಡುಗಿಗೂ ಒಂದೇ. ಯಾರ ಭಾವನೆ ಜೊತೆನೋ ಇನ್ನೊಬ್ರು ಆಟ ಆಡಬಾರ್ದು. ವ್ಯಕ್ತಿತ್ವ ಆಚೆ ಬರುತ್ತೆ ಬಿಟ್ರೆ ಹುಡುಗ ಅಥವಾ ಹುಡುಗಿ ಅನ್ನೋದು ಅಲ್ಲ. ಅದಕ್ಕೆ ನಾನು ಈ 2 ಸ್ಟೋರಿನೂ ಇವತ್ತು ನಾನು ನಿಮ್ಮ ಮುಂದೆ ತಂದದ್ದು.
ಈ ಸ್ಟೋರಿಯಿಂದ ನಾವು ತಿಳ್ಕೊಬೇಕಾಗಿರೋದು, ನಾವು ಇಡೋ ಹೆಜ್ಜೆ ಒಂದಲ್ಲ 10 ಸಲ ಯೋಚನೆ ಮಾಡಿ ಇಡಬೇಕಾಗತ್ತೆ. ಮೋಸಗಾರರು ಆಚೆ ಕಾಯ್ತಾ ಇರ್ತಾರೆ. ನಮ್ಮ ಭಾವನೆಗಳ ಜೊತೆ ಆಟ ಆಡಕ್ಕೆ ಯಾರಿಗೂ ನಾವು ಚಾನ್ಸ್ ಕೊಡಬಾರ್ದು ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.